ಚೀನಾದಲ್ಲಿ ಆತಂಕ ಸೃಷ್ಟಿಸಿದ ಹೊಸ HMP ವೈರಸ್ ಸಂಬಂಧಪಟ್ಟಂತೆ ಭಾರತದಲ್ಲೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಮಹತ್ವದ ಸಭೆಯನ್ನ ನಡೆಸಲಾಗಿದೆ. ಜಂಟಿ ಮಾನಿಟರಿಂಗ್ ಗ್ರೂಪ್ ಸಭೆ ನಡೆಸಿರುವಂತಹ ಕೇಂದ್ರ ಚೀನಾದ ಸ್ಥಿತಿಯನ್ನ ಸೂಕ್ಷ್ಮವಾಗಿ ಈಗ ಕೇಂದ್ರ ಗಮನಿಸ್ತಾ ಇದೆ. ಜೊತೆಗೇನೆ WHO ದಿಂದ ಚೀನಾದ ಸ್ಥಿತಿ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಮನವಿಯನ್ನು ಮಾಡಲಾಗಿದೆ. ಉಸಿರಾಟದ ಸಮಸ್ಯೆಯ ಪ್ರಕರಣಗಳನ್ನ ನಿಭಾಯಿಸಲು ಭಾರತದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಿ ಸಿದ್ಧವಾಗಿದ್ದೇವೆ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಆತಂಕ ಬೇಡ ಅಂತ ಕೇಂದ್ರ ತಿಳಿಸಿದೆ. ಈಗಾಗಲೇ ಒಂದ್ ಕಡೆಯಲ್ಲಿ ಚೀನಾದಿಂದ ಕೊರೋನಾ ವೈರಸ್ನಿಂದಾಗಿ ಇಡೀ ಪ್ರಪಂಚದಾದ್ಯಂತನೂ ಕೂಡ ಸಾವು ನೋವುಗಳು ಸಂಭವಿಸಿತು. ದೇಶದಾದ್ಯಂತನೂ ಕೂಡ ಆತಂಕ ಮನೆ ಮಾಡಿತ್ತು. ಈಗ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿರುವಂತಹ ಸಂದರ್ಭದಲ್ಲೇನೆ ಈಗ HMP ವೈರಸ್ ಕಂಡು ಬರ್ತಾ ಇದೆ ಚೀನಾದಲ್ಲಿ. ಈ ಒಂದು ಹೊಸ ವೈರಸ್ನಿಂದಾಗಿ ಇಡೀ ವಿಶ್ವದಾದ್ಯಂತನೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಹೀಗಾಗಿ ಭಾರತದಲ್ಲೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಇವತ್ತು ಮಹತ್ವದ ಸಭೆಯನ್ನ ನಡೆಸಲಾಗಿದೆ. ಜಂಟಿ ಮಾನಿಟರಿಂಗ್ ಗ್ರೂಪ್ ಸಭೆ ನಡೆಸಿರುವಂತಹ ಕೇಂದ್ರ ಚೀನಾದಲ್ಲಿ ಆಗ್ತಾ ಇರುವಂತಹ ಸ್ಥಿತಿಗತಿಗಳ ಬಗ್ಗೆ ಸೂಕ್ಷ್ಮವಾಗಿ ಈಗ ಗಮನಿಸ್ತಾ ಇದೆ. ಯಾವ ರೀತಿಯಾಗಿ ಲಕ್ಷಣಗಳಿದೆ, ಏನಾಗ್ತಾ ಇದೆ ಅನ್ನೋದರ ಮಾಹಿತಿಯನ್ನು ಕಲೆ ಹಾಕುವಂತಹ ರೀತಿಯಲ್ಲಿ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. WHO ಕೂಡ ಚೀನಾದಿಂದ ಮಾಹಿತಿಯನ್ನ ಒದಗಿಸುವಂತೆಯೂ ಕೂಡ ಮನವಿಯನ್ನು ಮಾಡಿರುವಂಥದ್ದು. ಈ ಮೂಲಕವಾಗಿ ಚೀನಾದಲ್ಲಿ HMP ವೈರಸ್ ಯಾವ ರೀತಿಯಾಗಿ ಹರಡ್ತಾ ಇದೆ, ಇದರ ಲಕ್ಷಣಗಳೇನು, ಇದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಒದಗಿಸಬೇಕು, ಇದೆಲ್ಲದರ ಬಗ್ಗೆನೂ ಕೂಡ ಚಿಂತನೆಯನ್ನು ನಡೆಸಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಇನ್ ಕೇಸ್ HMP ವೈರಸ್ ದೊಡ್ಡ ಮಟ್ಟದಲ್ಲಿ ಈ ಒಂದು ಕೊರೋನಾ ರೀತಿಯಲ್ಲಿ ಹರಡಿದ್ರೆ ಅದು ಆತಂಕ ಸೃಷ್ಟಿಸುವಂತಹ ಸಾಧ್ಯತೆ ಇದೆ.